ನನಗೆ ಅವ್ರ ಜೊತೆಲಿ ಬಹಳ ಒಳ್ಳೆ ನೆನಪುಗಳೇ ಇರೋದು. ಟೆಲಿವಿಷನ್ ಸೀರಿಯಲಲ್ಲಿ ದರ್ಶನ್ ಸರ್ ನಾನು ಇಬ್ರು ಪಾತ್ರ ಮಾಡಿದ್ವಿ. ತದನಂತರ ಅವ್ರ ಗ್ರೋತ್ ಅಮೇಝಿಂಗ್ ಗ್ರೂಪ್. ನನ್ನನ್ನು ಅವರು ಬಹಳ ಪ್ರೀತಿಯಿಂದ ಗುರುಗಳೇ ಅನ್ನೋ ಅವರು ಸಿಕ್ಕಿದಾಗೆಲ್ಲ. ಈಗ ಅವರ ಪರಿಸ್ಥಿತಿ ಏನೋ ಆಗಿದೆ, ಅದು ಅಚಾನಕ್ ಆಯ್ತು, ಅದು ನಮ್ಮ ಹಿಡಿತದಲ್ಲಿ ಇಲ್ಲ. ಎಷ್ಟೋ ಲಕ್ಷ ಅಭಿಮಾನಿಗಳಿಗೆ ಬೇಜಾರಾಗಿದೆ. ಪ್ರತಿ ಪಿಕ್ಚರ್ಲಿ ನಾನು ಅವ್ರ ಜೊತೆಲಿ ಮಾಡ್ಬೇಕಾದ್ರೆ ಅವ್ರ ಕ್ಯಾರವನ್ನು ಕರ್ಸ್ಕೊಳ್ಳೋರು. ಅವ್ರು ತಿಂತಿದ್ದು 2 ತುತ್ತೋ 1 ತುತ್ತೋ ಅಷ್ಟೇನೆ. ಆದರೆ ನಮಗೆಲ್ಲ ಹೊಟ್ಟೆ ಬಿರಿಯುವಷ್ಟು ಊಟ ಅವರೇ ಬಡಿಸೋರು. ಸಂಜೆ ಊಟಕ್ಕೆ ಬಂದ್ಬಿಡಿ, ಜೊತೆಲಿ ಸೇರ್ಕೊಳ್ಳೋಣ, ಈ ಥರದ್ದು. ಇದು ಈಸ್ ಅ ವಂಡರ್ಫುಲ್ ಮ್ಯಾನ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ವಿಲನ್ ಖಳನಾಯಕರು ಅಂದ ತಕ್ಷಣ ತಟ್ಟ ಅಂತ ನಮಗೆ ನೆನಪಿಗೆ ಬರೋದು ಒಂದು 5-6 ಜನ. ಅದರಲ್ಲಿ ನನ್ನ ಜೊತೆಗಿರುವಂತಹ ವ್ಯಕ್ತಿ ಕೂಡ ಒಬ್ಬರು. ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆನೇ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋರು. ಜನ ಇವರನ್ನ ಇಷ್ಟಪಡ್ತಿದ್ರು, ಇವರ ಧ್ವನಿಗೆ ಮಾರು ಹೋಗಿದ್ರು. ಸದ್ಯಕ್ಕೆ ನನ್ನ ಜೊತೆಗೆ ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಧ್ವನಿ ಬಹಳ ಅದ್ಭುತವಾಗಿದೆ ಸರ್. ಹಾಗೆಯೇ ಹೇಗಿದ್ರೆ ಸರ್, ಲೈಫ್ ಹೇಗೆ ನಡೀತಾ ಇದೆ? ನಮಸ್ಕಾರ, ಥ್ಯಾಂಕ್ ಯು ನನ್ನ ಧ್ವನಿಯನ್ನು ಇಷ್ಟಪಡ್ತೀರಿ ಅಂತ ಹೇಳಿದ್ದಕ್ಕೆ. ಆ್ಯಂಡ್ ಲೈಫ್ ಕೂಲಾಗಿದೆ, ಚೆನ್ನಾಗಿದೆ. ಕೆಲಸ ನಡೀತಾ ಇದೆ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ ಸರ್. ಅಂದರೆ ಆವಾಗಲೇ ಕೇಳಿಸ್ಕೊಳ್ತಾ ಇದೆ, ಇವಾಗ ಬರ್ತಿರುವಂತಹ ಆಲ್ಮೋಸ್ಟ್ ಸಿನಿಮಾದಲ್ಲೂ ಕೂಡ ತಾವು ಇದ್ದೀರಾ. ಹಾಗೆ ರೋಣ ಅಂತ ಬಂದಾಗ ಏನು ಸರ್ ನಿಮ್ಮ ಕ್ಯಾರೆಕ್ಟರ್, ಹಾಗೆ ಏನು ನಿಮ್ಮ ಪಾತ್ರದ ವಿಶೇಷತೆ ಏನು ಸರ್? ರೋಣ ನಾನು ಇದುವರೆಗೆ ಮಾಡಿರುವಂಥ ಪಾತ್ರಗಳಿಗಿಂತ ಒಂದು ರೀತಿಯ ಬೇರೆಯ ಪಾತ್ರ, ವಿಭಿನ್ನವಾದ ಪಾತ್ರ. ಇಲ್ಲಿ ಪಾಸಿಟಿವ್ ಪಾತ್ರ, ನೆಗೆಟಿವಿಟಿ ಇಲ್ಲ. ಆ್ಯಂಡ್ ಒಳ್ಳೆ ಒಬ್ಬ ತಂದೆಯ ಪಾತ್ರ. ಒಳ್ಳೆ ತಂದೆ ಅಂದಮೇಲೆ ಆತ ಒಳ್ಳೆ ಗಂಡ ಕೂಡ. ಆಮೇಲೆ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂಥ, ಒಳ್ಳೆಯದನ್ನು ಮಾಡುವಂಥ, ಕೆಟ್ಟದ್ದು ಯಾವುದಾದ್ರೂ ಇದ್ದರೆ ಅದನ್ನು ಮುಂದಾಗಿ ಎದುರಿಸುವಂಥ ಒಂದು ಪಾತ್ರ. ಸೊ ಖಳನಾಯಕನ ಶೇಡ್ಸ್ ಇದರಲ್ಲಿ ಇಲ್ಲ. ಪಾಸಿಟಿವ್ ರೋಲ್. ಎಸ್. ಸರ್ ಖಳನಾಯಕ ಅಂದ ತಕ್ಷಣವೇ ಒಂದೊಂದು ಸಿನಿಮಾದಲ್ಲೂ ವಿಲನ್ ಅಂತ ಅಂದಾಗ ಒಂದೊಂದು ರೀತಿ ಮಾಡಬೇಕು ಸರ್. ಇವಾಗ ತಾವು ಆಲ್ಮೋಸ್ಟ್ ಅವಾಗಿಂದನೂ ಕೂಡ ಒಂದು ವಿಲನಿಶ್ ರೋಲ್ನಲ್ಲೇ ತಾವು ಕಾಣಿಸ್ಕೊಳ್ಳೋದು. ನೀವು ಹೇಗೆ ಸರ್ ಚೇಂಜ್ ಮಾಡ್ಕೊಳ್ತೀರಿ? ಇದರಲ್ಲಿ ಒಂಥರ ಮಾಡಬೇಕು, ಇದರಲ್ಲಿ ಒಂಥರ ಮಾಡಬೇಕು, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಥರ ಮಾಡಬೇಕು. ಒಂದೇ ರೀತಿ ಮಾಡ್ತಾ ಹೋದರೆ ಅದು ಮೀಡಿಯೋಕರ್ ಆಗಿಬಿಡುತ್ತೆ, ಮೊನಾಟನಸ್ ಆಗುತ್ತೆ. ಆಮೇಲೆ ನಮಗೇನೆ ಬೇಜಾರಾಗ್ಬಿಡುತ್ತೆ ಪಾತ್ರ ಮಾಡೋರ್ಗೇ. ಸೊ ಏನಾದರೂ ಒಂದು, ಯಾಕಂದರೆ ಕತೆ ಬರೆಯೋರು ಅಥವಾ ನಿರ್ದೇಶಕರು ಅಥವಾ ಪ್ರತಿ ಸಿನಿಮಾ ಬೇರೆ ಬೇರೆ ಆಗಿರುತ್ತೆ. ಬೇರೆ ಬೇರೆ ರೀತಿಯ ಕತೆಗಾರರು, ಬೇರೆ ಬೇರೆ ರೀತಿಯ ನಿರ್ದೇಶಕರು. ಸೊ ಅಂಥ ಇದ್ದಿದ್ದಾಗ ಕೆಲವೊಮ್ಮೆ ನಾವು ಮಾಡಿರೋ ಪಾತ್ರಕ್ಕೂ ಈಗ ತಂದಿರೋ ಪಾತ್ರಕ್ಕೂ ವ್ಯತ್ಯಾಸನೇ ಇರಲ್ಲ, ಸ್ವಲ್ಪ ಅದೇ ಥರ ಇರುತ್ತೆ. ಹಾಗಿದ್ದಾಗ ಏನು ಮಾಡ್ತೀವಿ, ಸ್ವಲ್ಪ ಅದಕ್ಕೇನು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಚಂದ ಅಂತ ನಮಗೆ ಅನಿಸುತ್ತೆ. ಇಲ್ಲ ಅಂತಂದರೆ ಆ ಪಿಕ್ಚರ್ಗೂ ಈ ಪಿಕ್ಚರ್ಗೂ ಒಂಥರ ಲಿಂಕ್ ಇರುತ್ತೆ, ಕಂಟಿನ್ಯೂಟಿ ಇರಲ್ಲ. ಆಮೇಲೆ ಜನಕ್ಕೆ ಏಕತಾನತೆಯಿಂದ ನಾವು ಕೆಲಸ ಮಾಡ್ತಾ ಹೋದರೆ ಇಷ್ಟ ಆಗಲಿಕ್ಕಾಗಲ್ಲ. ಭಾಳ ಬೇಗ ಫೇಡ್ ಔಟ್ ಆಗಿಬಿಡ್ತೀವಿ ಕಲಾವಿದರುಗಳಾಗಿ. ಸೊ ಏನೋ ಒಂದು ಹೊಸದನ್ನು ಹುಡುಕಬೇಕು. ಅದರೊಳಗೆ ಅದೇ ಇವೇನೋ ರೀಡ್ ಇನ್ ಬಿಟ್ವೀನ್ ಲೈನ್ಸ್ ಅಂತಾರಲ್ಲ, ಪ್ರತಿ ಪಾತ್ರ ಬಂದಾಗ ಅದರಲ್ಲಿ ಏನೋ ಒಂದು ವಿಶೇಷತೆಯನ್ನು ನಾವು ಕಂಡುಹಿಡ್ಕೋಬೇಕು, ಒಂಚೂರು ಅಧ್ಯಯನ ಮಾಡಬೇಕು, ಅದಕ್ಕೆ ತಯಾರಿ ನಡೆಸ್ಕೋಬೇಕು. ಸೊ ಈ ರೀತಿ ದೊಡ್ಡ ಅಧ್ಯಯನ ಅದೆಲ್ಲ ಏನಿಲ್ಲ. ಬಟ್ ನಮಗೆ ಒಂದು ರೀತಿಲಿ ಬೇರೆ ರೀತಿಲಿ ಅದನ್ನು ನಿರೂಪಿಸಬೇಕು ಅಂತ ನಮಗೆ ಇರುವಾಗ, ಅದು ನಮ್ಮ ನಿರ್ದೇಶಕರು, ನಿರ್ಮಾಪಕರು, ಕತೆಗಾರರು ಅದಕ್ಕೆ ಅನುಮತಿ ಕೊಟ್ಟಾಗ ಅನುಮತಿ ತಗೊಂಡೇ ಮಾಡಿ ಆಗಿದೆ ಇಲ್ಲಿವರೆಗೆ. ಸೊ ಹಾಗಾಗಿ ಪ್ರತಿ ಪಾತ್ರ ಒಂಚೂರು ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ ಆ್ಯಂಡ್ ಮೆಚ್ಚುಗೆಯನ್ನು ಪಡೆದಿದೆ. ಸರ್ ತಯಾರಿ ಅಂತ ಹೇಳಿದ್ರಿ, ಅಂದರೆ ಸರ್ ಇವಾಗಲೂ ತಯಾರಿ ಮಾಡ್ಕೊಳ್ತೀರಾ ಸರ್ ತಮ್ಮ ಪಾತ್ರಕ್ಕೆ ತಾವು? ಹೇಗೆ ಅಂದರೆ ನಮ್ಮ ತಂದೆ ಹೇಳೋರು, ಈಗ ಕಾರ್ ಕಲಿಬೇಕು, ಕಲ್ತಾದ್ಮೇಲೆ ಹೇಗದು ಕಲಿಬೇಕಾದ್ರೆ ನಾವು ಗೇರ್ ಯಾವುದು, ಕ್ಲಚ್ ಯಾವುದು, ಇನ್ನೊಂದು ಯಾವುದು, ಅವೆಲ್ಲವೂ ನೋಡಿಕೊಂಡು, ದಾರಿ ನೋಡಿಕೊಂಡು, ಗಾಬರಿ ಬಿಟ್ಕೊಂಡು ಹಿಂಗೆ ಕಲಿತೀವಿ. ಕಲ್ತಾದ್ಮೇಲೆ ಮೆಕ್ಯಾನಿಕಲ್ ಆಗಿ ಯಾವ್ಯಾವ ಅಂಗಾಂಗ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಮಾಡ್ತಾ ಇರುತ್ತೆ, ಕಣ್ಣು ರಸ್ತೆ ಕಡೆಗಿರುತ್ತೆ. ಸೊ ಹಾಗಾಗಿ ತಯಾರಿ ರಂಗಭೂಮಿ ದಿವಸಗಳಲ್ಲಿ ನಡೆದೋಗಿರುತ್ತೆ. ಈಗ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಮೆಡಿಕಲ್ ಕ್ಷೇತ್ರ ತಗೊಳ್ಳಿ. ಸೊ ಪಳಗಿರ್ತಾರೆ, ಅದಕ್ಕೊಂದಷ್ಟು ಕಸರತ್ತಾಗಿರುತ್ತೆ, ಒಂದಷ್ಟು ಕೃಷಿ ನಡೆದಿರುತ್ತೆ. ಸೊ ಈ ರೀತಿಯಲ್ಲಿ ನಮಗೂ ರಂಗಭೂಮಿಯಿಂದ ಕೃಷಿ ಆಗಿರುತ್ತೆ. ಒಂದಷ್ಟು ಚಿತ್ರಗಳನ್ನು ಮಾಡಿರ್ತೀವಿ, ಅಲ್ಲಿ ನಮಗೆ ಏನಂತಾರೆ ಅನುಭವ ಸಿಕ್ಕಿರುತ್ತೆ. ಸೊ ಹೀಗಾಗಿ ಅವು ನಮಗೆ ಒಂಥರ ಏನಂತಾರೆ, ಕೆಲವರಿಗೆ ಆ ಕ್ಷಣಕ್ಕೆ ಬಂದು ನೋಡಿದವ್ರಿಗೆ ಹಿಂಗೆ ಸುಮ್ಮನೆ ಒಂದು ಸರಿ ಹಿಂಗೆ ನೋಡ್ಬಿಟ್ಟು ಹಿಂಗೆ ಹೇಳ್ಬಿಡ್ತಾರಲ್ಲ, ಹೀಗೆ ಅಭಿನಯಿಸ್ಬಿಡ್ತಾರಲ್ಲ ಅಂತ ಅನಿಸಿದೆ. ಬಟ್ ಅದಕ್ಕೆ ಸಾಕಷ್ಟು ಪರಿಶ್ರಮ ನಡೆದು ಹೋಗ್ಬಿಟ್ಟಿರುತ್ತೆ, ಇಂಟರ್ನಲ್ ಇದು. ಆಮೇಲೆ ಮನನ ಮಾಡ್ತೀವಿ,
ನಾವು ಸುಮ್ಮನೆ ಇದ್ದರೂ ಕೂಡ ಒಳಗಡೆ ಆ ರಿಹರ್ಸಲ್ಸ್ ನಡೀತಾ ಇರುತ್ತೆ. ತಾಲೀಮು ಮನಸ್ಸು ಮತ್ತು ಎಲ್ಲ ಎಲ್ಲ ಏನು ನಮ್ಮ ಮುಖಚರ್ಯೆ ನಿಮಗೆ ಗೊತ್ತಾಗ್ತಿರಲ್ಲ. ಬಟ್ ಅಲ್ಲಿ ಹೋದಾಗ ಅವೆಲ್ಲರಿಗೂ ಯಾವಾಗ ಇವರು ರಿಹರ್ಸಲ್ ಮಾಡಿಕೊಂಡ್ರು, ಹೀಗೆ ಅಭಿನಯಿಸ್ತಿದಾರಲ್ಲ ಅಂತ ನೀವು ಕೇಳ್ಬೋದು. ಆದರೆ ಅದನ್ನೇ ಹೇಳಿದ್ನಲ್ಲ, ಒಂದಷ್ಟು ಎಕ್ಸಸೈಸಸ್ಸು ನಮ್ಮ ಏನಂತಾರೆ ಪೂರ್ವಾಶ್ರಮದಲ್ಲಿ ನಡೆದೋಗಿರುತ್ತೆ. ಇಲ್ಲಿ ಅದು ನಾವು ಬಳಸ್ತಾ ಹೋಗ್ತಾ ಇರ್ತೀವಿ. ಸೊ ಪ್ರಯೋಗ ಇಲ್ಲಿ ನಡೆಯಲ್ಲ, ಪ್ರಯೋಗ ಅಲ್ಲಿ ನಡೆದೋಗಿದೆ, ಈಗ ಎಲ್ಲ ಪ್ರದರ್ಶನ ಅಷ್ಟೇ. ಸರ್ ಓಕೆ, ಇವಾಗ ಸಿನಿಮಾಗೆ ಬರೋದಾದರೆ ರೋಣ ಸಿನಿಮಾದಲ್ಲಿ ಅಪ್ಪನ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅಂದರೆ, ಈ ಅಪ್ಪನ ಕ್ಯಾರೆಕ್ಟ್ರ್ ಅಂತ ಬಂದಾಗ ತುಂಬಾ ಸ್ಪೆಷಲ್ ಅಲ್ವಾ ಸರ್? ಅದ್ರ ಬಗ್ಗೆ ಹೇಳೋದಾದರೆ. ಯಸ್, ಅಪ್ಪನ ಪಾತ್ರ ನನಗೆ ನನ್ನ ತಂದೆ ಇದ್ದರು, ಅವರ ಸ್ಫೂರ್ತಿಗೆ. ಸೊ ಅವರು ಹೇಗಿರ್ತಿದ್ರು, ಈಗ ನಾನು ಕೂಡ ಇಬ್ಬರು ಮಕ್ಕಳಿಗೆ ಅಪ್ಪ. ಸೊ ನನ್ನ ಅಪ್ಪ ನನ್ನ ಜೊತೆಲಿ ಹೇಗಿದ್ರು, ಈ ಮಕ್ಕಳಿಗೆ ನಾನು ಯಾವ ರೀತಿಲಿ ಇರಬೇಕು, ಈ ಎಲ್ಲವೂ ಆಮೇಲೆ ನೋಡಿರ್ತೀವಿ, ಅನುಭವಕ್ಕೆ ಬಂದಿರುತ್ತೆ. ನಮ್ಮ ಬದುಕುಗಳಲ್ಲಿ ಇವೆಲ್ಲ ನಾವು ಅನುಭವಿಸ್ಬಿಟ್ಟಿರ್ತೀವಿ ಆ ಸ್ಥಾನಗಳನ್ನು. ಸೊ ಇಲ್ಲಿ ನಮ್ಮ ಕಥೆಗಾರರು ನಾಯಕ ನಟನ ತಂದೆ ಅಂದಾಗ ಆ ತಂದೆಯ ಗುಣಗಳೇನು, ಅದು ಹೇಗೆ ವರ್ತಿಸುತ್ತೆ, ಸನ್ನಿವೇಶಗಳಿಗೆ ಸಮಾಜಕ್ಕೆ ಹೇಗೆ ವರ್ತಿಸ್ತಾನೆ ಅನ್ನೋದೆಲ್ಲ ನಮಗೆ ಒಂದಷ್ಟು ಫೀಡ್ಬ್ಯಾಕ್ ಇರುತ್ತೆ. ಸೊ ಆ ರೀತಿಯಲ್ಲಿ ಆಗಲೇ ಹೇಳಿದಾಗೆ ಈತ ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಅಪ್ಪ. ಸೊ ಆ ಥರದ ತಂದೆ ನನ್ನ ತಂದೆನೂ ಸ್ವಂತ ತಂದೆ ಇದ್ದಿದ್ದರಿಂದ ಸೊ ನಮಗೆ ಇಲ್ಲಿ ಈ ಪಾತ್ರಗಳನ್ನೆಲ್ಲ ಪ್ಲೇ ಮಾಡೋದಕ್ಕೆ ನಮಗೆ ಸುಲಭ ಆಗ್ತದೆ. ಓಕೆ ಸರ್, ಇನ್ನೊಂದು ಪ್ರಶ್ನೆ, ತಾವು ಹಿರಿಯ ನಟ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಸಾರಥಿ ಫಿಲ್ಮಲ್ಲಿ ತಾವು ದರ್ಶನ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದ್ರಿ. ಸದ್ಯಕ್ಕೆ ಅವರು ಒಂದಷ್ಟು ಜೈಲಿನಲ್ಲಿರುವಂಥದ್ದು. ಬಟ್ ರೀಸೆಂಟಾಗಿ ಅವರು ಒಂದು ವಿಚಾರ ಓಡಾಡ್ತಾ ಇತ್ತು, ಅಂದರೆ ಜೊತೆಗೆ ನಟನೆ ಮಾಡೋದ್ರಿಂದ ಕೇಳ್ತಾ ಇರುವಂಥದ್ದು, ನನಗೆ ವಿಷ ಬೇಕು ಅಂತ. ಈ ಒಂದಷ್ಟು ಸರ್ ತಾವು ಅಭಿನಯ ಮಾಡಿದಂಥ ಒಂದಷ್ಟು ಘಟನೆಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಳೋದಾದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗ ತಾನೇ ಇನ್ನೊಂದು ಚಾನಲ್ಗೆ ಹೇಳಿದೆ, ನನಗೆ ಅವ್ರ ಜೊತೆಲಿ ಭಾಳ ಒಳ್ಳೆಯ ನೆನಪುಗಳೇ ಇರೋದು, ಭಾಳ ಏನೋ ಕಲಾವಿದರಾಗಿ. ಆಮೇಲೆ ನಾನು ಅವರು ಬಹಳ ಹಿಂದಿನ ದಿವಸಗಳಿಂದ ಟಿ ವಿಯಲ್ಲಿ ಕೆಲಸ ಮಾಡಿದವರು. ಟೆಲಿವಿಷನ್ ಸೀರಿಯಲಲ್ಲಿ ದರ್ಶನ್ ಸರು ನಾನು ಇಬ್ಬರು ಪಾತ್ರ ಮಾಡಿದ್ವಿ. ಅದು ಎಂಥದ್ದು ಕೆಡ್ಡ ಅಂತ ಕಾಣುತ್ತೆ ಒಂದು ಸೀರಿಯಲ್ಲು. ಬೇರೆ ಯಾವುದೋ ಈ ಕಾವೇರಿ, ಸುಪ್ರಭಾತ ಈ ಥರದ ಚಾನಲ್ಗಳಿರ್ತವಲ್ಲ, ಆ ಟೈಮಲ್ಲಿ ನಾವು ಇಬ್ಬರು ಒಟ್ಟಿಗೆ ಸೀರಿಯಲಲ್ಲಿ ಕೆಲಸ ಮಾಡಿದ್ವಿ. ಸೊ ನನಗೆ ಬಹಳ ಹಿಂದಿನ ದಿವಸಗಳಿಂದ ಅವರು ಏನೋ ಬೆಳೆದು ಬಂದ ದಿವಸಗಳಿಂದನೂ ನನಗೆ ಪರಿಚಿತರು. ಆ್ಯಂಡ್ ನಾನು ಕೂಡ ಆ ಹಂತದಲ್ಲೇ ಸ್ಟ್ರಗಲ್ ಮಾಡ್ತಿದ್ದವನು, ಕಲಾವಿದನಾಗಿ ನನ್ನನ್ನು ನಾನು ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ. ತದನಂತರ ಅವ್ರ ಗ್ರೋತ್ ಅಮೇಝಿಂಗ್ ಗ್ರೋತ್, ಭಾಳ ನಿಲುವಿಗೆ ತಕ್ಕ ಹಾಗೆ ಅವರ ಗ್ರೋತ್ ಕೂಡ ಆಯಿತು ಚಿತ್ರರಂಗದಲ್ಲಿ. ಆ್ಯಂಡ್ ನನ್ನನ್ನು ಅವರು ಭಾಳ ಪ್ರೀತಿಯಿಂದ ಗುರುಗಳೇ ಅನ್ನೋ ಅವರು ಸಿಕ್ಕಿದಾಗೆಲ್ಲ. ಆ್ಯಂಡ್ ವಂಡರ್ಫುಲ್ ಕ್ಯಾರೆಕ್ಟರ್. ಈಗ ಅವರ ಪರಿಸ್ಥಿತಿ ಏನೋ ಆಗಿದೆ, ಅದು ಅಚಾನಕ್ಕಾಗಿ ಆಯಿತು, ಅದು ನಮ್ಮ ಹಿಡಿತದಲ್ಲಿಲ್ಲ. ಈಗ ಭಾಳ ದುಃಖ ಆಗುತ್ತೆ ಅವ್ರಿಗೆ ಈ ಸ್ಥಿತಿ ನೆನೆಸ್ಕೊಂಡಾಗ, ಅಥವಾ ಇನ್ನೇನೋ ಈ ವಿಚಾರಗಳು ನಮಗೆ ಕೇಳಿದಾಗ ದುಃಖ ಆಗುತ್ತೆ. ಬಟ್ ನೋಡೋಣ, ಒಳ್ಳೆಯ ದಿವಸಗಳು ಮತ್ತೆ ಅವರ ಹಿಂದಿನ ದಿವಸಗಳು ವಾಪಸ್ಸು ಬರಲಿ, ಅವರು ಮೊದಲಿನಂತೆ ಚಿತ್ರಗಳನ್ನು ಮಾಡಲಿ. ಅವರ ಎಷ್ಟೋ ಲಕ್ಷ ಅಭಿಮಾನಿಗಳಿಗೆ ಬೇಜಾರಾಗಿದೆ, ಅವರು ಎಲ್ಲ ಕೊರ್ಕೋತಾ ಇದ್ದಾರೆ. ಇವೆಲ್ಲ ಇಕ್ಕಟ್ಟುಗಳಿಂದ ಆಚೆ ಬರಲಿ ಅಂತಲೇ ನಾನು ಬಯಸ್ತೀನಿ. ಅವ್ರ ಜೊತೆಯಲ್ಲಿ ಕಳೆದಂಥ ಸಮಯದಲ್ಲಿ ಏನು ಊಟದ ಸಮಯದಲ್ಲಿ ಬ್ರೇಕ್ ಟೈಮಲ್ಲಿ ಬಿಡದ ಹಾಗೆ ಪ್ರತಿ ಪಿಕ್ಚರಲ್ಲಿ ನಾನು ಅವ್ರ ಜೊತೆಲಿ ಮಾಡಬೇಕಾದ್ರೆ ಅವ್ರ ಕ್ಯಾರವನ್ನು ಕರೆಸ್ಕೊಳ್ಳೋರು. ಆ್ಯಂಡ್ ಅವ್ರು ಡಯಟ್ ಮಾಡೋರು. ಅವ್ರು ತಿಂತಿದ್ದು 2 ತುತ್ತೋ 1 ತುತ್ತೋ ಅಷ್ಟೇ. ಆದರೆ ನಮಗೆಲ್ಲ ಹೊಟ್ಟೆ ಬಿರಿಯೋಷ್ಟು ಊಟ ಅವರೇ ಬಡಿಸೋರು. ನಾನ್ ವೆಜಿಟೇರಿಯನ್ ಆಗಲಿ ಇನ್ನೊಂದಾಗಲೇ ತಿನ್ನಿ ಗುರುಗಳೇ ಏನು ಮಾಡಿ ಅಂತೇಳಿ ಬಲವಂತ ಮಾಡಿ ತಿನ್ನಿಸಿದ್ದಿದೆ. ಆ್ಯಂಡ್ ನಾವು ಔಟ್ಡೋರ್ಗಳಲ್ಲಿದ್ದಾಗ ಬಂದ್ಬಿಡಿ ಅಂತ, ಸಂಜೆ ಊಟಕ್ಕೆ ಬಂದ್ಬಿಡಿ ಜೊತೆಲಿ ಸೇರ್ಕೊಳ್ಳೋಣ, ಈ ಥರದ್ದು ಈಸ್ ಅ ವಂಡರ್ಫುಲ್ ಮ್ಯಾನ್. ಬಟ್ ಗೊತ್ತಿಲ್ಲ, ಈಗ ಸ್ಥಿತಿ ನಮ್ಮ ಹಿಡಿತದಲ್ಲಿಲ್ಲ, ಆಗಿದೆ. ಅದರಿಂದ ಹೊರಗೆ ಬರಲಿ, ಅವರು ಮತ್ತೆ ವಾಪಸ್ ಬರಬೇಕು, ಅವರ ಹಿಂದಿನ ದಿವಸಗಳ ರೀತಿಯಲ್ಲೇ ರಾರಾಜಿಸಲಿ ಅಂತ ನಾನು ಆಶಿಸ್ತೀನಿ. ಇಷ್ಟು ಮಾತ್ರ ನಾನು ಕೇಳ್ಕೊಳ್ಬೋದೆ.
ಸರ್ ಈಗ ಸಹಾಯ ಅಂತ ಬಂದಾಗ ಫಸ್ಟಲ್ಲಿ ಇರ್ತಾಯಿದ್ರು ಅಥವಾ ಯಾರಿಗಾದರೂ ಹೆಲ್ಪ್ ಅಂತ ಬಂದಾಗ ಅಭಿಮಾನಿಗಳಿಗಾಗಿರಬಹುದು ಹಸು ಕರುಗಳನ್ನು ಸಾಕೋದಾಗಿರ್ಬೋದು ಅಥವಾ ಅವರು ದತ್ತು ತಗೊಳ್ಳೋದಾಗಿರ್ಬೋದು ಪ್ರಾಣಿಗಳನ್ನು ತಗೊಳ್ಳೋದಾಗಿರ್ಬೋದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಂತಹ ವ್ಯಕ್ತಿ ಈಗ ಪರಿಸ್ಥಿತಿ ಸರಿ ಇಲ್ಲ ವಿಷ ಕೇಳ್ತಾರೆ ಮನುಷ್ಯ ಅಂತಂದರೆ ಅವರಿಷ್ಟು ನೋವು ತಿಂತಿರ್ಬೋದು ತಾವು ಜೊತೆಯಲ್ಲೇ ಸಿನಿಮಾ ಮಾಡಿರೋದ್ರಿಂದ ಸೊ ಅದೆಲ್ಲ ಕನೆಕ್ಟ್ ಆಗುತ್ತೆ ಅಲ್ವಾ ಸರ್ 100% ಕನೆಕ್ಟ್ ಆಗುತ್ತೆ. ಬಟ್ ಯಾರೇ ಆಗಲಿ ಆ ಸ್ಥಿತಿಗೆ ಬಂದಾಗ ಕಷ್ಟ ಆಗ್ಬಿಡುತ್ತೆ. ಅದು ಹೆಂಗೆ ಹೇಳೋದು ಆ ಆ ಮಾನಸಿಕತೆ ಅಥವಾ ಆ ಮನೋಸ್ಥಿತಿಗೆ ಬಂದಿರಬಹುದು, ಕೇಳಿರ್ಬೋದು, ಸಾಕಾಯ್ತು ಅಂತಲೂ ಅನಿಸಿರ್ಬೋದು. ತಪ್ಪಲ್ಲ, ಆ ಸ್ಥಿತಿ ಹಂಗಿದೆ. ಅದರಿಂದ ಅವ್ರು ಆಚೆ ಬರಬೇಕು. ನಾವು ಕೇಳ್ಕೊಳ್ಳೋದು ಅಷ್ಟೇ. ಯಾಕೆಂತಂದರೆ ನಮಗೆ ಆ ಥರದ ಇದರಲ್ಲಿ ನಾವು ನೋಡೇ ಇಲ್ಲ ಅವ್ರನ್ನ. ನಾವು ಕಳೆದಿರೋದೆಲ್ಲ ಖುಷಿ ಸಮಯ, ಗೌರವ, ಪರಸ್ಪರ ಗೌರವದ ಸಂಬಂಧಗಳು. ಈ ರೀತಿ ಭಾಳ ಪ್ರೊಫೆಷ್ನಲ್ ಆಗಿ ಕೆಲಸನೂ ಮಾಡಿದ್ದೀವಿ. ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ಅದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅವರಿಗೆ ಹಿಂಗೆ ಕೇಳಿದಾಗ ನಮಗೂ ಒಂಥರ ದುಃಖ ಆಗುತ್ತೆ, ಗಂಟ್ಲು ಕಟ್ಟು ಬರುತ್ತೆ. ಏನು ಮಾಡಲಿಕ್ಕಾಗಲ್ಲ. ಇಕ್ಕಟ್ಟಿನ ಸ್ಥಿತಿ, ಆಮೇಲೆ ಕಾನೂನಿನ ವಿಚಾರ, ನ್ಯಾಯಾಂಗದ ವಿಚಾರ, ಇದೆಲ್ಲವೂ ನಾವು ತಲೆಬಾಗಲೇಬೇಕಾಗತ್ತೆ. ಸೊ ನೋಡೋಣ, ಒಳ್ಳೇದಾಗಲಿ ಅಂತಲೇ ನಾನು ಆಶಿಸ್ತೀನಿ. ಸರ್ ನೆಕ್ಸ್ಟ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮನ್ನು ಮತ್ತೆ ನೋಡ್ಬೋದಾ ಸರ್ ಇಬ್ಬರು ಕಾಂಬೋ? ಇಲ್ಲ, ಸದ್ಯಕ್ಕೆ ನಾನು ಡೆವಿಲ್ ಚಿತ್ರದಲ್ಲಿ ಇಲ್ಲ, ಹಿಂದಿನ ಚಿತ್ರದಲ್ಲೂ ಇರಲಿಲ್ಲ. ಬಟ್ ಪಾತ್ರ ಇದ್ದಾಗ ಖಂಡಿತ ನನಗೆ ಅವ್ರ ಚಿತ್ರದಲ್ಲೇ ಒಂದು ಅವಕಾಶ ಇರೋದು. ಅದು ನಿರ್ದೇಶಕರ ಡಿಸ್ಕ್ರಿಷನ್ಗೆ ಬಿಟ್ಟದ್ದು. ಕತೆಗಾರರು ಆ ರೀತಿಯ ಪಾತ್ರ ಬರೆದು ಇದಕ್ಕೆ ಶರತ್ ಬೇಕು ಅಂದ ಸಮಯದಲ್ಲೆಲ್ಲ ನನಗೆ ಅವ್ರ ಜೊತೆಲಿ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ. ಬಟ್ ಅದರ್ವೈಸ್ ಇಲ್ಲ ಅಂದಾಗ ಇಲ್ಲ ಅಷ್ಟೇ. ಕೊನೆಯದಾಗಿ ಸರ್ ಈ ಒಂದು ಲುಕ್ ಯಾವ ಸಿನಿಮಾಗೆ ಸರ್ ನಿಮ್ಮ? ಇದು ಈಗ ಮುಂದೆ ಒಂದು 2-3 ಚಿತ್ರಗಳು ಮಾಡೋದ್ರಲ್ಲಿದ್ದೀನಿ. ಅದಕ್ಕೆ ಬಿಡ್ತಾ ಇರೋವಂಥ ಗೆಟಪ್ ಅದಿನ್ನು ರಿವೀಲ್ ಆಗಿಲ್ಲ, ಟೈಟಲ್ಗಳು ರಿವೀಲ್ ಆಗಿಲ್ಲ. ಹೋಗ್ತಾ ಗೊತ್ತಾಗತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ವಾ, ಇದು ಶರತ್ ಲೋಹಿತಾಶ್ವ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವೀನ್ ರಾಜ್, ನ್ಯಾಷನಲ್ ಟಿವಿ.